परब्रह्म परञ्ज्योति निरालम्बं निरामयं निर्गुणं च निराकारं विश्वब्रह्म नमो नमः। नित्यं निजानन्दरूपं सत्यं समस्तनिर्मितं प्रत्यगात्मपवित्रं च विश्वब्रह्म नमो नमः। मूलमूर्तिं महात्मानं कालातीतं सदा सुखं व्याळयज्ञोपवीतं च विश्वब्रह्म नमो नमः। वेदातीत गुरुं सर्वं भेदाभेदा विवर्जितं नादबिन्दु कलातीतं विश्वब्रह्म नमो नमः। विश्वरूपं विश्वव्यापि विश्वमूर्तिं कृपाकरं विश्वनाथं विश्वपूज्यं विश्वब्रह्म नमो नमः। योगानाथं योगिपूज्यं भोगमोक्षवरप्रदम् रागद्वेषहरं देवं विश्वब्रह्म नमो नमः। सहस्रवदनोद्बाहुः सहस्राक्षः सहस्रपात् सर्वव्यापि सदानन्द विश्वब्रह्म नमो नमः। पञ्चवक्त्रं दशभुजं पञ्चमूर्तिं च सेवितं पञ्चाक्षर स्वरूपं च विश्वब्रह्म नमो नमः। विश्वब्रह्म नमो नमः। ಸಮಾವೇಶದ ನಿರ್ವಿಘ್ನತೆಗಾಗಿ ನೆರವೇರಿಸಿದಂತಹ ಶ್ರೀ ವೈಶ್ವಕರ್ಮಣ ಹೋಮದ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಶ್ರೀ 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 ಗುರುನಾಥೇಂದ್ರ ಮಹಾ ಸ್ವಾಮಿಗಳು, ಶ್ರೀ ಗುರುನಾಥೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು, ಏಷದೇವೋ ವಿಶ್ವಕರ್ಮ ಮಹಾತ್ಮ ಸದಾಧನಾಗಂ ಹೃದಯ ಸನ್ನಿವಿಷ್ಟ ಕ್ರೋಧ ಮನುಷಾ ವಿಕ್ಲತ್ವಯ ಏತದ್ವಿಧಮತಾಸ್ತೆ ಭವಂತಿ. ಓಂ ನಮೋ ವಿಶ್ವಕರ್ಮಣೆ ಶ್ರೀ ಗುರುಭ್ಯೋ ನಮಃ. ವಿಶ್ವಕರ್ಮ ಸಮಾರಂಭಾಂ ಕಾಳಸ್ಥಾಚಾರ ಮಧ್ಯಮಾಂ ಅಸ್ಮದಾಚಾರ ಪರ್ಯಂತಾಂ ವಂದೇ ಗುರು ಪರಂಪರಾಂ.
ಭಗವಾನ್ ಶ್ರೀ ವಿಶ್ವಕರ್ಮ ಪರಬ್ರಹ್ಮನ ಈ ಯಜ್ಞ ಮಂಟಪದಲ್ಲಿ ಉಪಸ್ಥಿತ ವಿರಾಜಮಾನರಾಗಿರ್ತಕ್ಕಂಥ ಯತಿವರೇಣ್ಯರೇ, ಪರಮ ಪೂಜ್ಯ ಸ್ವಾಮೀಜಿಗಳೇ, ಪೂಜ್ಯ ಬ್ರಹ್ಮವಂತರೇ, ಸಮಸ್ತ ದೇಶಗಳಿಂದ ಬಂದಿರತಕ್ಕಂಥ ಸಾಧು ಸಂತರೇ, ಮಹಾತ್ಮರೇ, ಸರ್ವರಿಗೂ ಗೌರವಾರ್ಪಣೆಯನ್ನು ಸಲ್ಲಿಸಿ ಯತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶಿವಾತ್ಮಾನಂದ ಮಹಾಸ್ವಾಮೀಜಿಯವರು ಮಠಾಧಿಪತಿಗಳ ಸಮಾವೇಶ ಜೊತೆಗೆ ಸಂತರ ಸಮಾವೇಶ ಅಂತಕ್ಕಂಥದ್ದು ಪ್ರಾರಂಭದಲ್ಲಿ ವೈಶ್ವಕರ್ಮಣ ಮಹಾಯಜ್ಞದೊಂದಿಗೆ ಪ್ರಾರಂಭವಾಯಿತು. ಸಾಮಾನ್ಯವಾಗಿ ವೇದ ವಾಗ್ಮಯದಲ್ಲಿ ಯಾವುದೇ ಯಜ್ಞ ಮಾಡಿದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಯಾವ ಮೂಲೆಯಲ್ಲಿಯೂ ಕೂಡ ಯಜ್ಞಯಾಗಾದಿಗಳು ಹೋಮಗಳು ನಡೆದರೂ ಕೂಡ ಅದು ಭಗವಾನ್ ವಿಶ್ವಕರ್ಮನಿಗೆ ಸಲ್ಲುತ್ತದೆ ಅಂತಕ್ಕಂಥದ್ದು ಶಾಸ್ತ್ರಸಮ್ಮತವಾಗಿರ್ತಕ್ಕಂಥ ಮಾತು. ನಮ್ಮ ನಿರಂಜನಾಚಾರ್ಯರು ಹೇಳಿದರು, ಅಥರ್ವವೇದ ಒಂದು ಮಂತ್ರವನ್ನು, ಯಜ್ಞಸ್ಯ ಪ್ರಕೃತಿ ಮುಕುಂಚ ವಾಚ ಸೌತ್ರೇಣ ಮನಸಾ ಜೋಮಿ ಸ ಇದಂ ಯಜ್ಞಂ ವಿದಿತಂ ವಿಶ್ವಕರ್ಮಾಣ ಸುಮನಸ್ಸ ಮಾನಸ್ವಾಹ ಅಂತ. ಎಷ್ಟು ಉತ್ತಮವಾಗಿದೆ ನೋಡಿ. ಯಜ್ಞ ಅಂತಂದರೆ ಯಾವ ರೀತಿಯ ಯಜ್ಞ ಆಗಲಿ, ಯಾವ ದೇವರ ಯಜ್ಞ ಆಗಲಿ, ಯಾವ ಹೆಸರಿನ ಯಜ್ಞ ಆಗಲಿ, ಯಾವುದೇ ಕಾಮ್ಯಕ್ಕೆ ಯಜ್ಞ ಆಗಲಿ, ನಿಷ್ಕಾಮ ಯಜ್ಞ ಆಗಲಿ, ಸಕಾಮ ಯಜ್ಞ ಆಗಲಿ, ಆ ಯಜ್ಞ ಆ ಪರಮಾತ್ಮನ್ನೇ ಸಲ್ಲುತ್ತದೆ. ಆಕಾಶದ ಪತೋಯಂ ಗಚ್ಚತಿ ಯಶ ಸಾಗರಂ ಅಂತಕ್ಕಂಥ ರೀತಿಯಿಂದ ಆಕಾಶದಿಂದ ಬಿದ್ದಿರ್ತಕ್ಕಂಥ ಮಳೆ ಹನಿಗಳು ನದಿಗಳ ರೂಪದಲ್ಲಿ, ಹಳ್ಳಗಳ ರೂಪದಲ್ಲಿ ಸಾಗರವೇ ಸೇರುವಂತೆ ಈ ಭಾರತ ದೇಶದ ಸನಾತನ ಧರ್ಮದಲ್ಲಿ ಯಾವುದೇ ಹೆಸರಿನ ಯಜ್ಞಗಳು ಮಾಡಿದರೂ ಕೂಡ ಅದು ಕೂಡ ವೈಶ್ವಕರ್ಮನ ಧರ್ಮದಲ್ಲಿರ್ತಕ್ಕಂಥ ವಿಶ್ವಬ್ರಾಹ್ಮಣರು ಎಲ್ಲಿ ಯಾವ ವೇದಿಕೆಯನ್ನು ಮಾಡಿಕೊಂಡಿರ್ತಾರೋ, ಯಾವ ಒಂದು ಮೂಲೆಯಲ್ಲಿ ಆಗಲಿ ಅಥವಾ ಯಾವ ಪ್ರದೇಶದಲ್ಲಾಗಲಿ ವಸಂತ ಋತುಗಳಲ್ಲಿ ಮಧುಮಾಸಗಳಲ್ಲಿ ಮಾಡಿರ್ತಕ್ಕಂಥ ಯಜ್ಞ ಸಮಸ್ತ ವಿಶ್ವದ ಮನುಕುಲಕ್ಕೆ ಅಷ್ಟೇ ಅಲ್ಲ, ಸಮಸ್ತ ವಿಶ್ವಕ್ಕೆ ಜಯಪ್ರದವನ್ನು ಕೊಡ್ತಕ್ಕಂಥ ಯಜ್ಞ ಆಗಿದೆ ಅಂತಕ್ಕಂಥದ್ದು ಸ್ತುತಿವಾಗಿರ್ತಕ್ಕಂಥ ಮಾತು. ಈ ಯಜ್ಞದಿಂದಲೇ ಪ್ರಾರಂಭ, ಸೃಷ್ಟಿ ಕೂಡ. ಅದರಂತೆ ಇವತ್ತಿನ ದಿವಸ ಇದು ಸ್ವಾಮೀಜಿಯವರು ಮಾಡಿರ್ತಕ್ಕಂಥದ್ದು ಆದರೂ ಕೂಡ ನಮ್ಮ ಮಠಾಧಿಪತಿಗಳ ಕರ್ತವ್ಯ. ನಾವು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆ ಸ್ವಾಮೀಜಿಯವರು ಯಾವುದೋ ಒಂದು ದೈವಭಾವದಿಂದ ಇವತ್ತಿನ ದಿವಸ ವೈಶ್ವಕರ್ಮ ಯಜ್ಞವನ್ನು ಪ್ರಾರಂಭದಿಂದ ಮಾಡಿ ವಿಶ್ವಕರ್ಮನ ಪೂಜೆ, ಪಂಚಬ್ರಹ್ಮರ ಪೂಜೆ ಎಲ್ಲವನ್ನ ಮಾಡಿ ಪ್ರಾರಂಭಗೊಳಿಸಿದ್ದಾರೆ. ನನ್ನ ಮಟ್ಟಿಗೆ ಹೇಳಬೇಕಾದರೆ ಇಲ್ಲಿ ವೈಶ್ವಕರ್ಮ ಧರ್ಮದ ಜ್ಞಾನ ಪರಿಷತ್ತು ಇದು ಅಂತ ಹೇಳಬಹುದು. ಇದೊಂದು ಜ್ಞಾನ ಪರಿಷತ್ತು. ಅವತ್ತು ರಾಜ ಮಹಾರಾಜರು ಮಾಡ್ತಕ್ಕಂಥ ಯಾಜ್ಞವಲ್ಕ್ಯರಾಗಲಿ, ನಮ್ಮ ಋಷಿಮುನಿಗಳಾಗಲಿ, ಪಂಚಬ್ರಹ್ಮ ಋಷಿಗಳಾಗಲಿ ಮಾಡಿರ್ತಕ್ಕಂಥ ಸರ್ವಕ್ಕಾಗಿ ಸರ್ವಶ್ರೇಷ್ಠಿಗಾಗಿ ಇದು ಕಲಿಕಾಲ ಅಲ್ಲ, ಸರ್ವಕಾಲ ಶ್ರೇಷ್ಠವಾಗಿರ್ತಕ್ಕಂಥ ಕಾಲ. ವೈಶ್ವಕರ್ಮ ಬ್ರಾಹ್ಮಣರ ಉದಯೋನ್ಮುಖವಾಗಿರ್ತಕ್ಕಂಥ ಕಾಲ ಅಂತ ನನ್ನ ಭಾವನೆ. ಅದಕ್ಕಾಗಿ ಇವತ್ತಿನ ದಿವಸ ಪ್ರಾರಂಭಗೊಂಡಿದೆ ನಮ್ಮ ವೈದಿಕ ಧರ್ಮ. ಇವತ್ತಿನ ದಿವಸ ಪ್ರಾರಂಭಗೊಂಡಿದೆ ಮಠಾಧಿಪತಿಗಳ
ಆ ಒಂದು ಧರ್ಮ, ಸನಾತನ ಧರ್ಮದ ಒಂದು ಜ್ಞಾನ ಪರಿಷತ್ತು ಪ್ರಾರಂಭಗೊಂಡಿದೆ. ನಮ್ಮೆಲ್ಲರ ಸಂಘಟನೆ ಪ್ರಾರಂಭಗೊಂಡಿದೆ. ಇವತ್ತಿನ ದಿವಸ ಶ್ರೇಷ್ಠವಾಗಿರ್ತಕ್ಕಂಥ ನಮ್ಮ ವೈದಿಕ ಧರ್ಮವನ್ನು ಪ್ರದರ್ಶನ ಮಾಡ್ತಕ್ಕಂಥ ಸಮಯ ಬಂದಾಗಿದೆ. ಅದಕ್ಕಾಗಿ ಅವರಿಗೂ ನಾವೆಲ್ಲರೂ ಋಣಿಗಳಾಗಿದ್ದೇವೆ. ಮಠಾಧಿಪತಿಗಳ ಈ ಜ್ಞಾನ ಪರಿಷತ್ತು ಜಗತ್ತಿಗೆ ಮಾರ್ಗದರ್ಶನವಾಗಲಿ. ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದ ಸನಾತನ ಧರ್ಮಕ್ಕೆ ಮಾದರಿಯಾಗಲಿ, ಅದರ ಶ್ರೇಷ್ಠನ್ನು ಬೆಳೆಸಲಿ ಅಂತಕ್ಕಂಥ ರೀತಿಯಿಂದ ಭಗವಂತನಲ್ಲಿ ಪ್ರಾರ್ಥಿಸಿ ಎರಡು ನುಡಿಗಳನ್ನು ನಾವು ಮಂಗಳಗೊಳಿಸ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು. ಸರ್ವರಿಗೂ ಮಂಗಳವಾಗಲಿ. ಅಮೃತ ನುಡಿಗಳನ್ನು ಕೇಳಿ ಅಮೃತವನ್ನು ಕುಡಿದಷ್ಟೇ ಸಂತೋಷವಾಗ್ತಾ ಇದೆ. ಈ ಒಂದು ಸಭೆಯನ್ನು, ಈ ಸ್ಥಳವನ್ನು ಕಂಡು ಸ್ವಾಮೀಜಿಗಳು ಇದೊಂದು ಜ್ಞಾನ ಪರಿಷತ್ತು ಅಂತ ಇದನ್ನು ಹೊಗಳಿದ್ರು. ಇಲ್ಲಿಂದ ಈ ಜ್ಞಾನಯೋಗದ ಆರಂಭ, ಕರ್ಮಯೋಗದೊಂದಿಗೆ ಜ್ಞಾನಯೋಗದಲ್ಲಿ ನಾವೆಲ್ಲೋ ಸ್ವಲ್ಪ ಹಿಂದುಳಿದಿದ್ದೇವೇನೋ, ಇನ್ನು ಮುಂದೆ ಈ ಜ್ಞಾನ ಪರಿಷತ್ತು ಜ್ಞಾನ ಯೋಗವನ್ನು ಸಹ ನಮಗೆ ಧಾರಾಕಾರವಾಗಿ ಹರಿಸ್ಕೊಡ್ಲಿ ಅನ್ನೋದು ಪರಮಪೂಜ್ಯರ ಆಶೀರ್ವಾದ. ಪರಮಪೂಜ್ಯರ ಆಶೀರ್ವಾದವನ್ನು ಕೇಳಿ ನಾವೆಲ್ಲರೂ ಸಹ ಧನ್ಯರಾಗಿದ್ದೇವೆ. ಇಲ್ಲಿಗೆ ಈ ದಿನದ ಶುಭಾರಂಭದ ಈ ವೈಶ್ವಕರ್ಮಣ ಹೋಮದ ಸೇವಾ ಕೈಂಕರ್ಯ ಇಲ್ಲಿಗೆ ಸಮಾಪ್ತಿಯಾಗಿದೆ.